ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ವಿದ್ಯಾರ್ಥಿನಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೆದ ಭಯಾನಕ ರಸ್ತೆ ಅಪಘಾತದಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಅತಿ ವೇಗದ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದ್ದರಿಂದ ಈ ದುರಂತ ಸಂಭವಿಸಿದೆ. ಆಕ್ಟಿವಾ ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿಯಾಗಿದ್ದು ಕೃತಿಕಾ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತೋರ್ವ ವಿದ್ಯಾರ್ಥಿನಿಯ ಸ್ಥಿತಿ ಚಿಂತಾಜನಕವಾಗಿದೆ. ಮೃತಪಟ್ಟ ವಿದ್ಯಾರ್ಥಿನಿ ಕೃತಿಕಾ ಆರ್ಆರ್ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿನಿಯಾಗಿದ್ರು. ಸ್ನೇಹಿತೆ ಹಂಸ ಕೂಡ ಇದೇ ಕಾಲೇಜಿನ ಎಂಬಿಬಿಎಸ್ ವಿದ್ಯಾರ್ಥಿನಿ. ನಿನ್ನೆ ಸಂಜೆ ಕಾಲೇಜು ಮುಗಿಸಿ ಇಬ್ಬರು ಆಕ್ಟಿವಾ ಸ್ಕೂಟರ್ನಲ್ಲಿ ಮನೆಗೆ ಹೋಗ್ತಾ ಇದ್ರು. ಹಂಸ ಬೈಕ್ ಚಾಲನೆ ಮಾಡ್ತಾ ಇದ್ರು. ಕೃತಿಕಾ ಹಿಂಬದಿಯಲ್ಲಿ ಕುಳಿತಿದ್ರು. ಇನ್ನೇನು ಕಾಲೇಜು ಗೇಟ್ ಹೊರಗೆ ಬಂದ ತಕ್ಷಣ ಮೈಸೂರು ರಸ್ತೆಯಲ್ಲಿ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದ ಟಿಪ್ಪರ್ ಲಾರಿ ಅತಿ ವೇಗದಿಂದ ಬಂದು ಡಿಕ್ಕಿ ಹೊಡೆದಿದೆ. ಸ್ಕೂಟರ್ ಸ್ಕಿಡ್ ಆದ ರಭಸಕ್ಕೆ ಚಾಲನೆ ಮಾಡ್ತಿದ್ದ ಹಂಸ ಎಡಭಾಗಕ್ಕೆ ಬಿದ್ದರೆ ಹಿಂಬದಿ ಕುಳಿತಿದ್ದ ಕೃತಿಕಾ ಬಲಭಾಗಕ್ಕೆ ಬಿದ್ದಿದ್ದಾಳೆ. ಇದೇ ವೇಳೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದ ಟಿಪ್ಪರ್ ಲಾರಿಯ ಚಕ್ರ ಕೃತಿಕಾ ದೇಹದ ಮೇಲೆಯೇ ಹರಿದಿದ್ದು ಆಕೆ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾಳೆ. ಇನ್ನು ಹಂಸ ಸ್ಥಿತಿ ಗಂಭೀರವಾಗಿದೆ. ಘಟನಾ ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ತಲುಪಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಸುಮಾರು 4ರಿಂದ 4:15 ಸಮಯದಲ್ಲಿ ಮೈಸೂರು ರೋಡಲ್ಲಿ ನಮ್ಮ ಬೆಂಗಳೂರು ಸಿಟಿ ಕಡೆಯಿಂದ ಮೈಸೂರು ಕಡೆ ಹೋಗುವಂಥ ರಸ್ತೆಯಲ್ಲಿ ಆರ್ಆರ್ ಮೆಡಿಕಲ್ ಕಾಲೇಜು ಎಕ್ಸಿಟ್ ಗೇಟ್ ಮುಂದ್ಗಡೆಗೆ ಇಬ್ಬರು ಸ್ಟೂಡೆಂಟ್ಸ್, ಅಲ್ಲೇ ಕಾಲೇಜಿನ ಸ್ಟೂಡೆಂಟ್ಸ್ ತಮ್ಮ ಟೂ ವೀಲರಲ್ಲಿ ಅವರು ಕಾಲೇಜ್ ಕಡೆಯಿಂದ ಮೈಸೂರು ರೋಡ್ಗೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಸಿಟಿ ಕಡೆಯಿಂದ ಬರ್ತಿದ್ದಂಥ ಒಂದು ಲಾರಿ ಅವರ ವಾಹನಕ್ಕೆ ಡಿಕ್ಕಿ ಹೊಡೆದು ಅದರಲ್ಲಿ ಹಿಂಬದಿ ಸವಾರ ಮಾಡ್ತಿದ್ದಂಥ ಮೇಲೆ ಅವ್ರ ಮೇಲೆ ಈ ಏನು ಲಾರಿ ಹರಿದುಬಿಟ್ಟು ಅವರ ಸಾವಾಗಿದೆ ಆಸ್ಪತ್ರೆಯಲ್ಲಿ. ಅದೇ ರೀತಿ ಡ್ರೈವರ್ ಇದ್ದವರಿಗೆ ಗಾಯಗಳಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿ ಸಂಚಾರ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೀವಿ. ಲಾರಿ ಚಾಲಕನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದೀವಿ. ಆಮೇಲೆ ವಾಹನನ ಜಪ್ತಿ ಮಾಡ್ತೀವಿ. ಸರ್ ಎಂತೆ ಸರ್ ಟಿಪ್ಪರ್ ಬಂದು ಹೊಡೆದಿದೆಯಾ ಅಥವಾ ಇವರೇನಾದ್ರು ಟಚ್ ಮಾಡಿದ್ದೀರಾ? ಈಗಿರೋ ಮಾಹಿತಿ ಪ್ರಕಾರ ಅವರು ಕಾಲೇಜ್ ಒಳಗಡೆಯಿಂದ ಸಡನ್ ಆಗಿ ರೋಡಿಗೆ ಎಂಟ್ರಿ ಆಗ್ಬೇಕಾದ್ರೆ ಸ್ಟ್ರೈಟ್ ಹೋಗ್ತಿರುವಂಥ ಲಾರಿ ಏನಿದೆ ಅದು ಆ್ಯಕ್ಚುಲಿ ಗಾಡಿ ಟಚ್ ಆಗಿದೆ. ಆ ಸಂದರ್ಭದಲ್ಲಿ ಅವರು ಒಬ್ಬರು ಎಡಗಡೆ ಬಿದ್ದಿದ್ದಾರೆ, ಮತ್ತೊಬ್ಬರು ಬಲಗಡೆ ಬರೋ ಸಂದರ್ಭದಲ್ಲಿ ಅವರ ಮೇಲೆ ಟೈರ್ ಹಾಕಿರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ತನಿಖೆಯಲ್ಲಿ ಮೃತರು ಎಷ್ಟು ವರ್ಷದವರು ಸರ್? ಏನು ಮಾಡ್ತಾರೆ ಅವರು? ಸುಮಾರು 21 ವರ್ಷ. ಏನು ಮಾಡ್ತಾರೆ ಅಂತೇಳಿ ಅವರು ಅದೇ ಆರ್ಆರ್ ಮೆಡಿಕಲ್ ಕಾಲೇಜಲ್ಲಿ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಅಪಘಾತಕ್ಕೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯ ಅಥವಾ ಇತರೆ ಕಾರಣಗಳಿವೆಯೇ ಅಂತ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಈ ಘಟನೆಯಿಂದ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯಂತಹ ಮುಖ್ಯ ರಸ್ತೆಗಳಲ್ಲಿ ಭಾರಿ ವಾಹನಗಳ ಅತಿ ವೇಗ ಮತ್ತು ರಸ್ತೆ ಸುರಕ್ಷತೆಯ ಕೊರತೆ ಈಗಾಗಲೇ ಹಲವು ಅಪಘಾತಗಳಿಗೆ ಕಾರಣವಾಗಿದೆ. ಇದೇ ರೀತಿಯ ಅಪಘಾತಗಳು ಪದೇ ಪದೇ ನಡೀತಾ ಇರುವುದರಿಂದ ರಸ್ತೆ ಸುರಕ್ಷತೆಯ ಬಗ್ಗೆ ಗಂಭೀರ ಚರ್ಚೆ ನಡೆಯಬೇಕಿದೆ. ಒಟ್ನಲ್ಲಿ ಡಾಕ್ಟರ್ ಆಗುವ ಕನಸು ಕಂಡಿದ್ದ ಕೃತಿಕಾ ನರಳಿ ಪ್ರಾಣ ಬಿಟ್ಟಿದ್ದು ನಿಜಕ್ಕೂ ನೋವಿನ ಸಂಗತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.